ಇದೇನ್ ಸಿದ್ದು ಅವ್ರೆ, ಚಿಕ್ಕ ಮಕ್ಳಿಗೆ ಬಲೂನ್ ಕೊಡ್ಸೋ ಹಾಗೆ ನನಗೆ ಕೊಡ್ತಿದ್ದೀರಾ? ಅದು ಮೇಡಮ್ರೆ, ನೀವು ಜಾನುವಾರ ನೆನಪು ಮಾಡ್ಕೊಂಡು ನೋವಲ್ಲಿದ್ದೀರಲ್ವೇ, ಅದಕ್ಕೆ ಇದನ್ನ ಹಿಡ್ಕೊಂಡು ನಿಮ್ಮ ಮನಸ್ಸಲ್ಲಿರೋ ನೋವೆಲ್ಲ ಇದ್ರ ಹತ್ರ ಹೇಳ್ಕೊಂಡು ಹಂಗೆ ಆರಕ್ಕೆ ಬಿಟ್ಬಿಡಿ. ಆಗ ನೋಡಿ ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳೆಲ್ಲ ಜಾನುವಾರ ಹತ್ರ ಹೋಗಿ ತಲುಪುತ್ತೆ. ತಗೊಳ್ಳಿ. ಹೌದಾ? ಕೇಳ್ತಿರಲ್ಲ ಮೇಡಮ್ರೆ, ಒಂದ್ ಕಿತ ಹಿಂಗೆ ಮಾಡಿ ನೋಡಿ, ಆಮೇಲೆ ನಿಮ್ಗೆ ಎಷ್ಟು ಸಮಾಧಾನ ಆಗುತ್ತೆ ಅಂತ ನೀವೇ ನೋಡಿ. ತಗೊಳ್ಳಿ. ಮಿಸ್ ಭಾವನಾ. ಏ ಕೋತಿ. ಅಕ್ಕ ಅಕ್ಕ ಜಾನು, ನೀನ್ ಖುಷಿಯಾಗಿರು. ನಮ್ ಪ್ರೀತಿ ನಿನ್ನ ತಲುಪ್ಲಿ. ಹಲೋ ಸಿಂಚು, ಏನಮ್ಮ? ಕಾರ್ಯ ಎಲ್ಲ ಮುಗೀತಾ? ಎಲ್ಲಾರು ಬಂದಿದ್ರಾ? ನಿನ್ಗೆ ಯಾಕದೆಲ್ಲ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಯಾಕೇನಾಯ್ತು? ಮತ್ತೇನಾದ್ರೂ ಸಮಸ್ಯೆನಾ? ಈ ಮನೇಲಿ ಸಮಸ್ಯೆ ಇಲ್ದಿರೋ ದಿನ ಯಾವ್ದಿದ್ದೆ ಹೇಳು? ದಿನ ಒಂದಲ್ಲ ಒಂದ್ ಇದ್ದೇ ಇರತ್ತೆ. ನನ್ನ ಪಾಲಿಗೆ ನೆಮ್ಮದಿರೋದು ಸತ್ತೇ ಹೋಗಿದೆ. ಇನ್ನೇನಮ್ಮ, ಮಾಡಿರೋ ಕೆಲ್ಸ ಕೋಪ ಬರ್ದೇ ಇರತ್ತಾ? ಮತ್ತೆ ಆ ವೀಣ ಜೊತೆ ಜಗಳ ಆಯ್ತು. ಅವ್ರ ಕಳ್ಬುದ್ದಿನ ಅವ್ರ ಮಗನೂ ಕಲ್ತಿದ್ದಾನೆ. ಏನಾಯ್ತು ಗೊತ್ತಾ? ಅವ್ನ ಮಗ ನನ್ನ ರೂಮಿಗೆ ಬಂದ್ಬಿಟ್ಟು ನನ್ನ ಪರ್ಫ್ಯೂಮ್ ಬಾಟಲ್ನ ಕತ್ಕೊಂಡು ಹೋಗಿದ್ದಾನೆ. ಇಷ್ಟ ಚಿಕ್ಕ ವಯಸ್ಸಿಗೆ ಎಂತ ಬುದ್ಧಿ ನೋಡೋಂದು. ಅಲ್ಲಮ್ಮ, ಇದನ್ ಪ್ರಶ್ನೆ ಮಾಡಿದ್ದಕ್ಕೆ ನನ್ನ ಹತ್ರನೇ ಜಗಳ ಆಡಕ್ ಬರ್ತಾರೆ? ನಾನ್ ಮಾಡಿದ ತಪ್ಪಾ? ಅವ್ರು ಮಾಡಿರೋ ತಪ್ಪನ ಅವ್ರು ಒಪ್ಕೊಳ್ಳೋಕ್ ಮನಸ್ಸಿದ್ದೇನೆ ಇಲ್ಲ ಯಾರು? ನೋಡ್ ಸಿಂಚು, ನೀನೇ ಇಷ್ಟಪಟ್ಟು ಹೋಗಿರೋ ಮನೆ ಅದು. ಹಾಗಿದ್ಮೇಲೆ ನೀನೇ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ? ಹೌದಮ್ಮ, ಅಡ್ಜಸ್ಟ್ ಮಾಡ್ಕೊಂಡಿದ್ದಕ್ಕೆ ಇನ್ನ ಈ ಮನೇಲಿ ಇದ್ದೀನಿ. ಇದು ಮನೆ ಅಂತಾನೆ ಅನ್ನಿಸ್ತಾ ಇಲ್ಲ. ಎಲ್ಲ ಅದಕ್ಕೂ ಅಡ್ಜಸ್ಟ್ಮೆಂಟೆ. ನಾನು ಇಲ್ಲಿ ಎಷ್ಟು ನೋವು ಅನುಭವಿಸ್ತಾ ಇದ್ದೀನಿ ಅಂತ ನಿಮ್ಗೇನಾದ್ರೂ ಗೊತ್ತಾ? ಇಲ್ಲಿ ಸ್ನಾನ ಮಾಡಕ್ಕೆ ಒಂದು ಸಪ್ರೇಟ್ ಬಾತ್ರೂಮ್ ಇಲ್ಲ. ನನ್ನ ಬಗ್ಗೆ ನೀವ್ ಎಲ್ಲಿ ಯೋಚನೆ ಮಾಡ್ತೀರಾ ಹೇಳಿ? ಹೋಗ್ಲಿ, ಒಂದು ದಿನಾನಾದ್ರೂ ಹೇಗಿದ್ಯಾ ಸಿಂಚು, ಅಲ್ಲೆಲ್ಲ ಆರಾಮ ಅಂತ ಕೇಳಿದೀರಾ? ಯಾಕೆ ಕೇಳ್ತೀರಾ? ನನ್ನ ಬಗ್ಗೆ ನಿಮಗೆ ಕಾಳಜಿನ ಇಲ್ವಲ್ಲ. ಹೇಳ್ಕೊಂಡ್ ಪ್ರಯೋಜನ ಇಲ್ಲ ಬಿಡಿ. ಯಾಕೆ ಸಿಂಚು ಈ ಥರ ಎಲ್ಲ ಮಾತಾಡ್ತೀಯಾ? ನಾನು ಹೇಳ್ತಾನೆ ಇದ್ದೀನಲ್ಲ, ನಿನಗಿಷ್ಟ ಇಲ್ಲ ಅಂದ್ರೆ ಬಂದು ಇಲ್ಲಿ ಇದ್ಬಿಡು ಅಂತ. ಆದ್ರೆ ನೀನೇ ನನ್ನ ಮಾತು ಕೇಳ್ತಾ ಇಲ್ಲ. ಅಮ್ಮ, ನೀನೇ ಹೇಳ್ತಿರ್ತೀಯ ಕೊಟ್ಟೆ ಹೆಣ್ಣು ಕುಲಕ್ ಹೊರಗು ಅಂತ. ಮದ್ವೆ ಆದ್ಮೇಲೆ ಗಂಡನ ಮನೆಯಿಂದ ತವ್ರ ಮನೇಲಿ ಎಷ್ಟು ದಿನ ಇರಕ್ಕಾಗತ್ತೆ ಹೇಳು? ಸರಿ, ಹಾಗಾದ್ರೆ ಈಗ ಏನ್ ಮಾಡ್ಬೇಕು ಅಂತೀಯಾ? ಇಷ್ಟೆಲ್ಲ ಆದ್ಮೇಲೂ ನಿನ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ನನ್ನ ಬಗ್ಗೆ ಎಷ್ಟು ಪ್ರೀತಿ ಕಾಳಜಿ ಇದೆ ಅಂತ ಇದ್ರಲ್ಲೇ ಗೊತ್ತಾಗತ್ತೆ ಬಿಡು. ನಾನ್ ಮದ್ವೆ ಆಗಿ ಈ ಮನೆಗೆ ಬಂದ್ಮೇಲೆ ನಿನ್ ಪಾಲಿಗೆ ನಾನು ಸತ್ತೇ ಹೋಗಿದ್ದೀನಿ ಅಲ್ವಾ? ಅಪ್ಪನ್ನಂತೂ ಬಿಡು, ನಾವೊಂದು ರಾಜಕೀಯ ವಸ್ತು ಆಗೋಗಿದ್ದೀವಿ, ಬೇಕಾದಾಗ ಯೂಸ್ ಮಾಡ್ಕೋತಾರೆ. ಇನ್ನ ಪ್ರೀತಿ ಕಾಳಜಿನ ಯಾರಿಂದ ಎಕ್ಸ್ಪೆಕ್ಟ್ ಮಾಡ್ಲಿ? ನಂದು ಹೆತ್ತೋರೆ ಕೊಡ್ತಿಲ್ವಲ್ಲ. ನೋಡಮ್ಮ, ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ನನಗಿನ್ಮೇಲೆ ಆ ಮನೆಯಿಂದ ಯಾರು ಫೋನ್ ಮಾಡ್ಲೇಬಾರ್ದು. ಫೋನ್ ಮಾಡಿ ನಿಮ್ ನೆನಪು ಬರೋಗ್ ಮಾಡಿದ್ರೆ ಚೆನ್ನಾಗಿರಲ್ಲ. ನಾನಿಲ್ಲಿ ಹೇಗೋ ಸತ್ತಿರ್ತೀನಿ, ನನ್ ಕರ್ಮ ಅಂತ ಅನ್ಭವಿಸ್ಕೊಂಡು ಬಿದ್ದಿರ್ತೀನಿ. ಸಿದ್ದು ಅವ್ರಿಗೆ ಇದೆಲ್ಲ ಇಷ್ಟನಾ? ಅಯ್ಯೋ, ಇನ್ನು ಬೇಜಾನ ಇದೆ ಅದಕ್ಕೆ. ಸದ್ಯಕ್ಕೆ ಇಷ್ಟಿರ್ಲಿ, ಉಳಿದಿದ್ದು ಆಮೇಲೆ ಕೇಳ್ತೀವಿ. ಸರಿ ಸರಿ. ಆದ್ರೆ ಒಂದ್ ವಿಷಯ,
ನಾನು ಸಿದ್ದು ಅವ್ರ ಬಗ್ಗೆ ಇದನ್ನೆಲ್ಲ ಕೇಳಿದೆ ಅಂತ ನೀವು ಸಿದ್ದು ಅವ್ರಿಗೆ ಮಾತ್ರ ಹೇಳ್ಬಾರ್ದು. ಅಪ್ಪ ಇದಾಗಲ್ಲ, ಇದು ಭಾರಿ ಕಷ್ಟ. ಅಯ್ಯೋ ಈ ವಿಷಯ ನೀವು ನಮ್ಮ ಹತ್ರ ಕೇಳಿರೋದು ಏನಾದ್ರು ನಮ್ ಗೌಡ್ರು ಕಿವಿಗೆ ಬಿದ್ರೆ ಬಂದು ಇದೆಲ್ಲ ನನ್ಗೆ ಯಾಕೆ ಹೇಳಿಲ್ಲ, ಹುಸ್ ನಾಯಿ ಕೊಡ್ದಂಗ್ ಹೊಡಿತಾರೆ. ಇದಾಗಲ್ಲ. ಇಲ್ಲ 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 ನೋಡಿ, ಅವ್ರು ಹೊಡೆದ್ರು ಬೈದ್ರು ಪರವಾಗಿಲ್ಲ, ಆದ್ರೆ ಈ ವಿಷಯ ಮಾತ್ರ ಅವ್ರಿಗೆ ಹೇಳ್ಬಾರ್ದು ಪ್ಲೀಸ್. ಅದಕ್ಕೆ ನೀವೇ ನಿಂಗೆ ಹೇಳ್ಬಿಟ್ರಿ, ನಮ್ ಗತಿ ಅದೋಗತಿ. ಇಲ್ಲ ಇಲ್ಲ ಹಾಗೆಲ್ಲ ಏನಾಗಲ್ಲ. ಅವ್ರ ಅಕಸ್ಮಾತ್ ನಿಮಗೇನಾದ್ರೂ ಬೈದ್ರೆ ಹೊಡೆದ್ರೆ ನನಗೆ ಹೇಳಿ, ನಾನ್ ನೋಡ್ಕೋತೀನಿ. ಆದ್ರೆ ಈ ವಿಷಯ ಮಾತ್ರ ಅವ್ರಿಗೆ ಹೇಳ್ಬೇಡಿ, ಸರಿನಾ? ಇದೆಲ್ಲ ನೀವು ನೋಡ್ಕೊತೀರಿ ಅಂದ್ಮೇಲೆ ಈ ಡೀಲ್ ಓಕೆನೆ. ಥ್ಯಾಂಕ್ ಯು. ಡೀಲ್ ಅಂತ ಡೀಲು. ಸರಿ ಸರಿ, ಥ್ಯಾಂಕ್ ಯು. ಅದಕ್ಕೆ ನೀವು ಹೇಳ್ಬೇಡಿ, ನಾವು ಹೇಳಕ್ಕಿಲ್ಲ, ನೀವು ಅದ್ ಮುಂದುವರ್ಸಿ. ಅಲ್ಲ, ಇಷ್ಟೊಂದೆಲ್ಲ ವಿಚಾರಿಸ್ತಾ ಇದೀರಲ್ಲ, ಏನ್ ವಿಷಯ ಅಂತದೇನಾದ್ರು ಇದ್ರೆ ನಮಗೂ ಹೊಸಿ ಹೇಳಿ, ನಾವು ಕೇಳ್ತೀವಿ. ಅದು ಈಗ ನಿಮಗೆ ಹೇಳಕ್ ಆಗಲ್ಲ, ಇನ್ಯಾವತ್ತಾದ್ರೂ ಹೇಳ್ತೀನಿ. ಹಾ ಸರಿ, ನಾನ್ ಬರ್ತೀನಿ. ಥ್ಯಾಂಕ್ ಯು. ಆದ್ರೆ ನೆನ್ಪಿಟ್ಕೊಳ್ಳಿ, ಸಿದ್ದು ಅವ್ರಿಗೆ ಏನು ಹೇಳ್ಬಾರ್ದು. ಇಲ್ಲ ಗೊತ್ತಾಗಲ್ಲ ಸುಮ್ಮನೆ. ಲೇ ಬೋಡ್ರು, ಅದಕ್ಕೆ ನಮ್ ಗೋಡ್ರ ಮೇಲೆ ಲವ್ ಬಟ್ಟೆ ಕಡ್ಲ, ಅದಕ್ಕೆ ಈ ಸಲ ವಿಚಾರಿಸ್ತಾರ. ಹೂಕಲ್ಲ ನಮ್ ಗೌಡ್ರು ನಾಳೆಯಿಂದ ಜಾಲಿಯೋ ಜಾಲಿ. ಕಂಗ್ರಾಚುಲೇಷನ್. ಸರಿ ಆಯ್ತು.